ಇಷ್ಟೊಂದೆಲ್ಲ ಏಟ್ರಿಡ್ ಕಮೆಂಟ್ಸ್ ಅನ್ನ ನೋಡಿದಂತ ರಕ್ಷಿತ್ ಅವ್ರಿಗೆ ಬಹಳಷ್ಟು ಬೇಸರ ಆಗಿದೆ. ಅವರೇ ವಾಯ್ಸ್ ಅನ್ನ ರೈಸ್ ಮಾಡ್ತಾರೆ. ಅಂದ್ರೆ ಇಲ್ಲಿ ತನಕ ಇವತ್ತಿನ ತನಕ ಸುಮಾರು 2-3 ದಿವಸ ಆಯ್ತಲ್ವಾ ವಾದ ವಿವಾದಗಳು ಶುರುವಾಗಿ ಪ್ರೇಮ್ ಅವರು ಒಂದು ಮಾತನ್ನು ಸಹ ಆಡ್ಲಿಲ್ಲ, ಎಲ್ಲೂ ರಿಯಾಕ್ಷನ್ಸ್ ಹಾಕೊಟ್ಟಿಲ್ಲ. ಆದ್ರೆ ರಕ್ಷಿತ್ ಅವರು ಈ ಎಲ್ಲಾ ನೆಗೆಟಿವ್ ಕಮೆಂಟ್ಸ್ ಗಳು ಮತ್ತೆ ಪ್ರೇಮ್ ಅವರಿಗೆ ಬೈತಿದ್ದನ್ನೆಲ್ಲ ಕೂಡ ನೋಡಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಪ್ರೇಮ್ ಅವರನ್ನ ಸ್ವಲ್ಪ ಸಮರ್ಥನೆ ಮಾಡ್ಕೊಂಡು ಆಡು ಆಗಲ್ಲ, ಬೇರೆ ರೀತಿ ಅರ್ಥ ಇದೆ, ಯಾಕೆ ಕೆಟ್ಟ ಅರ್ಥದಲ್ಲಿ ತಗೋತೀರಾ, ಇದು ಬಾಟ್ಲಿ ಎಣ್ಣೆ ಮೇಲೆ ಸಾಂಗ್ ಮಾಡಿರುವಂತದ್ದು ಅಂತ ರಕ್ಷಿತಾ ಪ್ರೇಮ್ ಅವ್ರು ಹೇಳ್ತಾರೆ. ಆದ್ರೆ ಜನರು ಇದನ್ನ ಸ್ವೀಕರಿಸ್ತಲ್ಲ. ಒಂದ್ ಅರ್ಥದಲ್ಲಿ ನೋಡೋದಾದ್ರೆ ಇದು ಒಂದು ಬಾಟಲಿ ಅರ್ಥನೇ ಬರುವಂತದ್ದು, ಎಣ್ಣೆ ಕುಡಿಯುವಂತ ಟೈಮ್. ಸೊ ಆ ಒಂದು ಲಿರಿಕ್ಸ್ ಏನಿರುತ್ತೆ ಅದನ್ನ ಡಬಲ್ ಮೀನಿಂಗ್ ನಲ್ಲಿ ಜನರು ತಿಳ್ಕೊಂಡಿದ್ದಾರೆ ಅಂತ ಸಮರ್ಥನೆ ಮಾಡ್ತಾರೆ. ಬಟ್ ಜನರು ಒಪ್ತಾ ಇಲ್ಲ. ಆದ ಕಾರಣ ಕ್ಷಮೆ ಕೇಳುತ್ತಾ ಕಂಪ್ಲೀಟ್ ಆಗಿ ಸಾಂಗ್ ನ ಡಿಲೀಟ್ ತೆಗೆದಾಕಲು ಮುಂದೆ ಆಗಿದ್ದಾರೆ ಅಂತ ಹೇಳ್ಬೋದು. ರಕ್ಷಾ ಪ್ರೇಮ್ ಅವ್ರಿಗೆ ಸ್ವಲ್ಪ ಆಘಾತವೂ ಕೂಡ ಆಗಿದೆ, ಬೇಸರವೂ ಕೂಡ ಆಗಿದೆ. ಯಾಕೆಂದ್ರೆ ಇಷ್ಟೊಂದೆಲ್ಲ ಜನರು ಬೈತಿದ್ದಾರೆ ಪ್ರೇಮ್ ಅವರಿಗೆ ಅಂತ ಅವ್ರಿಗೂ ಕೂಡ ಸ್ವಲ್ಪ ನಿರಾಸೆ ಆಗಿದೆ. ಸೊ ಬಟ್ ಏನು ಮಾಡಕ್ ಆಗೋದಿಲ್ಲ. ಪ್ರೇಮ್ ಅವರು ಸಹ ಲೈವ್ ಬಂದು ಮಾತನಾಡಿದ್ರೆ, ಸಾರಿ, ನನ್ನ ಉದ್ದೇಶ ಎಲ್ರಿಗೂ ಹರ್ಟ್ ಮಾಡ್ಬೇಕು ಅಂತೇನಿಲ್ಲ, ಓಕೆ ನಾನು ಸಾಂಗ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೀನಿ ಅಂತ ಕೂಡ ಒಂದು ವಿಚಾರವನ್ನ ಲೈವ್ ಬಂದು ತಿಳಿಸಿದ್ದಾರೆ ಇದೀಗ ಪ್ರೇಮ್ ಅವರು. ನೆಕ್ಸ್ಟ್ ಒಂದು ಲಿರಿಕ್ಸ್ ಅನ್ನ ಚೇಂಜ್ ಮಾಡಿ ಮತ್ತೊಮ್ಮೆ ಅಪ್ಲೋಡ್ ಅನ್ನ ಸಹ ಮಾಡಲಿದ್ದಾರಂತೆ ಪ್ರೇಮ್ ಅವರು. ಸೊ ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಗೆ ಅನಿಸುತ್ತೆ ಒಂದು ಸಾಂಗ್ ಲಿರಿಕ್ಸ್ ಸರಿ ಇದೆಯಾ, ಕೆಟ್ಟ ಪದ ಬರ್ತಾ ಇದೆಯಾ, ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆ ತಿಳಿಸಿ.